ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಬಿಸಿಬೇಳೆ ಬಾತ್ ಮಾಡೋದು ಹೇಗಂತ ತೋರಿಸ್ಕೊಡ್ತೀನಿ ಬನ್ನಿ. ಮೊದಲಿಗೆ ನಾನು ರಾತ್ರಿ ಎಣ್ಣೆ ಹಾಕಿ ಇಟ್ಕೊಂಡಿದ್ದೀನಿ ಬಟಾಣಿ ಮತ್ತು ಕ್ಯಾರೆಟು, ಬೀನ್ಸು, ಗಡ್ಡೆಕೋಸು, ಆಲೂಗಡ್ಡೆ ಇಷ್ಟನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಲ್ರೆಡಿ ನೈಟೇ ನೆನೆಸಿಟ್ಕೊಂಡಿದ್ದೀನಿ ಬಟಾಣಿ. ಅದಾದಮೇಲೆ 1 ಕಪ್ಪು ತೊಗರಿಬೇಳೆ, 1 ಲೋಟ ಅಕ್ಕಿ ಮತ್ತು ತರಕಾರಿ ಎಲ್ಲನೂ ಮೊದಲಿಗೆ ಬೇಯಿಸ್ಕೊತೀನಿ. ನಾನು 2 ಥರ ಮಾಡ್ಬೋದು, ಬಟ್ ಈ ಥರ ನಾನು ತೋರಿಸ್ತಾ ಇದ್ದೀನಿ. ತುಂಬ ಈಸಿ ಇದು. ಆ ತರಕಾರಿ ಎಲ್ಲ ತೊಳೆದು ಮತ್ತು ಬೇಳೆ ಅಕ್ಕಿ ಎಲ್ಲ ತೊಳೆದು ಒಂದು ಕುಕ್ಕರ್ಗೆ ಹಾಕ್ಕೊತಾ ಇದ್ದೀನಿ ನಾನಿವಾಗ. ಇದು ಬಂದು 3 ವಿಸಿಲ್ ಕೂಗಿಸ್ಕೋಬೇಕು. ಯಾಕಂತ ಹೇಳಿದರೆ ಅನ್ನ ಮೆತ್ತಗಿರಬೇಕು, ಹಾಗಾಗಿ 3 ವಿಸಿಲ್ ಕೂಗಿಸ್ಕೋಬೇಕು. ಇಷ್ಟು ಐಟಮ್ ಹಾಕೋದ್ರಿಂದ ತುಂಬ ಅಂದರೆ ತುಂಬ ಚೆನ್ನಾಗಿರ್ತದೆ. ಬಿಸಿಬೇಳೆ ಬಾತು 2 ಥರ ಮಾಡ್ಬೋದು. ನಾನು ಫಸ್ಟ್ ಥರ ಒಂದು ವಿಡಿಯೋ ಹಾಕ್ತೀನಿ, ಇವಾಗ ಒಂದು ವಿಡಿಯೋ ಹಾಕ್ತಾಯಿರ್ತೀನಿ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಏನಕ್ಕೆ ಅಂತ ಹೇಳಿದ್ರೆ ತರಕಾರಿ ಎಲ್ಲ ಉಪ್ಪು ಹಿಡಿಬೇಕಲ್ಲ, ಹಾಗಾಗಿ ಅದಕ್ಕೆ 2 ವಿಸಿಲು ಕೂಗಿಸ್ಕೊಂಡು ಆಮೇಲೆ ನಾವು ಮಸಾಲೆ ಮಿಕ್ಸ್ ಮಾಡ್ಕೋಬೇಕು. ಇಷ್ಟು ಹಾಕಿದ್ದಾದ್ಮೇಲೆ ನೀರು ಸ್ವಲ್ಪ ಹೆಚ್ಚಿಗೆ ಹಾಕ್ಕೋಬೇಕು. ಒಂಚೂರು ಎಣ್ಣೆ ಹಾಕ್ತಾಯಿದ್ದೀನಿ, ಉಪ್ಪು ಎಣ್ಣೆ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ನೀರು ಒಂಚೂರು ಕಡಿಮೆನೇ ಇರಲಿ, ನಮ್ಮ ಮನೇಲಿ ಜಾಸ್ತಿ ಮೆತ್ತಗೆ ತಿನ್ನಲ್ಲ, ಹಾಗಾಗಿ ಲೈಟಾಗಿ. ಅದಾದಮೇಲೆ 2 ವಿಸಿಲು ಕೂಗಿಸ್ಕೊತಾ ಇದ್ದೀನಿ ನಾನಿವಾಗ. ಲಿಡ್ ಕ್ಲೋಸ್ ಮಾಡಿ 3 ವಿಸಿಲ್ ಕೂಗಿಸ್ಕೊತಾ ಇದ್ದೀನಿ. ಕೆಲವೊಂದು ಅಕ್ಕಿ 2 ವಿಸಿಲ್ಗೆ ನೆನೆಸಿಟ್ಕೊಂಡಿದ್ರೆ 2 ವಿಸಿಲೇ ಸಾಕು, ನೆನೆಸಿಟ್ಕೊಂಡಿಲ್ಲ ಅಂದರೆ 3 ವಿಸಿಲ್ ಕೂಗಿಸ್ಕೋಬೇಕು. ಅದಾದಮೇಲೆ ಇವಾಗ ಒಗ್ಗರಣೆಗೆ ಮತ್ತು ಒಣಮೆಣ್ಸಿನ್ಕಾಯಿ, ಕರಿಬೇವು ಸೊಪ್ಪು, ಹಾಗೆ ಟೊಮೊಟೊ ಒಂದು ಈರುಳ್ಳಿ ಸ್ಲೈಸಾಗಿ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ, ಇಷ್ಟನ್ನು ಹುಣಸೆಹಣ್ಣು ನೆನೆಸಿಟ್ಕೊಂಡಿರಬೇಕು. ಅದಾದಮೇಲೆ ಒಗ್ಗರಣೆ ಕೊಡ್ತಾಯಿದ್ದೀನಿ. ಇವಾಗ ನಾನು ಒಂದು ಸ್ವಲ್ಪ ಎಣ್ಣೆ ಹಾಕಿ ಒಂದು ಪ್ಯಾನ್ಗೆ ಎಣ್ಣೆ ಕಾಯಕ್ಕೆ ಬಿಟ್ಟಿದ್ದೀನಿ. ಎಣ್ಣೆ ಕಾದಿದ್ದಾದಮೇಲೆ ಇವಾಗ ಏನೇನು ಆ್ಯಡ್ ಮಾಡ್ಕೋಬೇಕಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಎಣ್ಣೆ ಕಾದಿದ್ದಾದಮೇಲೆ ಇವಾಗ ಒಂದು ಸ್ವಲ್ಪ ಸಾಸಿವೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸಾಸಿವೆ ಆ್ಯಡ್ ಮಾಡ್ಕೊಂಡು ಸಾಸಿವೆ ಚೆನ್ನಾಗಿ ಸಿಡ್ಲಿಟ್ಟಾದಮೇಲೆ ಒಂದು ಸ್ವಲ್ಪ ಕರಿಬೇವು ಸೊಪ್ಪು, ಅದಾದಮೇಲೆ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊತೀನಿ ಸ್ವಲ್ಪ. ಅದಾದಮೇಲೆ ಇವಾಗ ಇದು ಕಂದು ಬಣ್ಣ ಬರೋ ತನಕ ನಾವು ಪಿಂಕ್ ಶೇಡ್ ಆಗೋ ತನಕ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಟೊಮೊಟೊ ಆ್ಯಡ್ ಮಾಡ್ಕೋಬೇಕು. ನೋಡ್ತಾ ಇರ್ಬೋದು ಇವಾಗ ಅದು ಪಿಂಕ್ ಶೇಡ್ ಬರ್ತೈತೆ. ಒಣಮೆಣ್ಸಿನ್ಕಾಯಿ ಆ್ಯಡ್ ಮಾಡ್ಕೊಂಡು ಹಾಗೆ ಟೊಮೊಟೊ ಆ್ಯಡ್ ಮಾಡ್ಕೊತೀನಿ. ಇವು ಚೆನ್ನಾಗಿ ಬ್ರೌನ್ ಶೇಡ್ ಬರಬೇಕು ಈರುಳ್ಳಿ, ಆವಾಗೆ ತುಂಬ ಚೆನ್ನಾಗಿ ಕೊಡ್ತದೆ ಟೇಸ್ಟ್ ಬಿಸಿಬೇಳೆ ಬಾತ್ಗೆ. ನೋಡ್ತಾ ಇರ್ಬೋದು ಟೊಮೊಟೊ 80% ಬೆಂದಿರಬೇಕು, ಫುಲ್ಲು ಬೆಂದಿದ್ರು ಅಷ್ಟಕ್ಕಷ್ಟೇ. ಈ ಮಟ್ಟಿಗೆ ಬೇಯಿಸ್ಕೊಂಡು ಹುಣ್ಸೆಹಣ್ಣು ಆಲ್ರೆಡಿ ನಾನು ನೆನೆಸಿಟ್ಕೊಂಡಿದ್ದೀನಿ. ಹುಣ್ಸೆಹಣ್ಣು ಹಾಕಬೇಕು, ಹುಳಿ ಇದ್ರೇ ಚೆನ್ನಾಗಿರೋದು ಬಿಸಿಬೇಳೆ ಬಾತು. ಆಲ್ರೆಡಿ ಹುಣ್ಸೆಹಣ್ಣು ಬಿಸಿನೀರಲ್ಲಿ ನೆನೆಸಿಟ್ಕೊಂಡಿರೋದ್ರಿಂದ ಅದು ಒಂದು ಸ್ವಲ್ಪ ಕಿವುಚಿ ಆ ರಸ ಹಂಗೆ ಡೈರೆಕ್ಟು ಬಾಣಲಿಗೆ ಹಾಕಬೇಕು. ಇವಾಗ ಏನು ಫ್ರೈ ಮಾಡ್ಕೊಂಡಿದ್ದೀರಲ್ಲ ಅದಕ್ಕೆ. ಇದು ನಾನು MTR ಬಿಸಿಬೇಳೆ ಬಾತ್ ಪೌಡ್ರು 2 ತೊಗೊಬಂದಿದ್ದೀನಿ, ಒಂದು ಲೋಟ ಹಾಕೋಕ್ಕೆ, ಯಾಕಂದರೆ ಮಸಾಲೆ ಚೆನ್ನಾಗಿ ಹಿಡಿಬೇಕು ತರಕಾರಿ ಎಲ್ಲ ಅಂತ ಹೇಳಿ. ಅದಾದಮೇಲೆ ಇದೆಲ್ಲ ಫ್ರೈ ಆಗಿದ್ದಾದಮೇಲೆ ಒಂಚೂರು ಅರಿಶಿನ ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ಸ್ವಲ್ಪ ಫ್ರೈ ಮಾಡ್ಕೊಂಡು ಆಮೇಲೆ ಬಿಸಿಬೇಳೆ ಬಾತ್ ಪೌಡ್ರು ಆ್ಯಡ್ ಮಾಡ್ಕೊತೀನಿ. ಆಮೇಲೆ ಹುಣ್ಸೆಹಣ್ಣು ರಸ ಕೂಡ ಆ್ಯಡ್ ಮಾಡ್ಕೊತೀನಿ. ಇವಾಗ ಬಿಸಿಬೇಳೆ ಬಾತು ಆ್ಯಡ್ ಮಾಡ್ಕೊಂಡು ಅದಾದಮೇಲೆ ಹುಣ್ಸೆಹಣ್ಣು ರಸ ಆ್ಯಡ್ ಮಾಡ್ಕೊತೀನಿ. ಇದು ಕೂಡ ಒಂದು ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಇದು ಹುಣ್ಸೆಹಣ್ಣು ರಸ ಆ್ಯಡ್ ಮಾಡ್ಕೊಂಡು ಅದೊಂದು ಸ್ವಲ್ಪ ಕುದಿಬೇಕು. ನಾವು ಮೀಡಿಯಮ್ಗೆ ನೀರು ಹಾಕ್ಕೊಂಡಿದ್ದೀನಿ ನಾನು ಬೇಯಕ್ಕೆ, ಅಕ್ಕಿ ಬೇಯಕ್ಕೆ, ಹಂಗಾಗಿ ಸ್ವಲ್ಪ ನೀರು ಹುಣ್ಸೆಹಣ್ಣು ನೀರು ಹೆಚ್ಚಿಗೆ ಹಾಕಿ ಇದು ಒಗ್ಗರಣೆ ಕೊಟ್ಟಿರೋದನ್ನ ಮಿಕ್ಸ್ ಮಾಡಬೇಕು. ಆಮೇಲೆ ನಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಬಿಸಿನೀರು ಕಾಯಿಸಿಟ್ಕೊಂಡಿರ್ತೀನಿ ಹಾಕ್ಬೋದು. ಆ ಥರ ಆದರೂ ಮಾಡ್ಬೋದು, ಅನ್ನ ಗಂಜಿ ಮಾಡ್ಕೊಂಡಾದ್ರೂ ಮಾಡ್ಬೋದು. ಇವತ್ತು ಬ್ಲಾಗ್ ಇಷ್ಟ. ಈ ಥರ ಮಿಕ್ಸ್ ಮಾಡ್ಕೊಂಡು ಮಸಾಲೆ ಅದಾದಮೇಲೆ ನಮಗೆ ಎಷ್ಟು ಬಿಸಿನೀರು ಬೇಕೋ ಅಷ್ಟು ಬಿಸಿನೀರು ಮಾಡಿ ಒಂದು ಸ್ವಲ್ಪ ಉಪ್ಪು ಹಾಕಿ ಒಂದು 5 ನಿಮಿಷ
ಅದು ಕುದಿಯಕ್ಕೆ ಬಿಟ್ಟರೆ ಅದೇ ಬಿಸಿಬೇಳೆಬಾತು ಫುಲ್ ರೆಡಿ ಆಗುತ್ತೆ. ನಮಗೆ ಈ ಥರ ಮಾಡ್ತೀರಿ, ಬೇರೆ ಒಬ್ಬೊಬ್ಬರು ಒಂದೊಂದು ಥರ ಟೇಸ್ಟು. ಈ ಥರ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿರ್ತೈತೆ. ಮೀಡಿಯಮ್ಗೆ ಗಂಜಿ ಥರ ಇರೋದು. ಈ ವ್ಲಾಗ್ ಇಷ್ಟ ಆಗಿತ್ತು. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.